ಸಣ್ಣ ವ್ಯಾಪಾರಿಗಳ ಮೇಲೆ ಜಿಎಸ್ಟಿ ಟ್ಯಾಕ್ಸ್ ಪ್ರಹಾರ ಮಾಡಿಸಿದ್ದ ರೀತಿ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿ ಮಾಡಿ ಸರ್ಕಾರದ ಕಣ್ ತೆರೆಸುವಂತಹ ಪ್ರಯತ್ನವನ್ನು ಮಾಡ್ತು. ಕೊನೆಗೂ ಸರ್ಕಾರ ಈಗ ಸಣ್ಣ ವ್ಯಾಪಾರಿಗಳಿಗೆ ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಈ ಟ್ಯಾಕ್ಸ್ ರಿಲೀಫ್ ಭಾಗ್ಯವನ್ನು ಕರುಣಿಸಿದ್ದಾರೆ ಅಂತ ಹೇಳಬಹುದು. ಆ ಮೂಲಕ ಎಲ್ಲದಕ್ಕೂ ಇತಿಶ್ರೀ ಹಾಡ್ತಾ ಇದ್ದಾರೆ, ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಹಾಗೆ ವ್ಯಾಪಾರಿಗಳು ಇನ್ನು ಮುಂದೆ ಜಿಎಸ್ಟಿ ವ್ಯಾಪ್ತಿಗೆ ಬನ್ನಿ, ನಿಮ್ಮದು 40 ಲಕ್ಷ ಟರ್ನ್ ಓವರ್ ಏನಾದರೂ ವರ್ಷಕ್ಕಿದ್ರೆ ಅಂತ ತಿಳಿಸಲಾಗಿದೆ. ಹಾಲು, ಹಣ್ಣು, ತರಕಾರಿ ಇತ್ಯಾದಿ ಆಗಿದ್ರೆ ನೋಂದಣಿ ಅವಶ್ಯಕತೆ ಇಲ್ಲ. ನಾವು ಡೇ ಒನ್ನಿಂದ ಹೇಳ್ತಾನೆ ಇದ್ವಿ ಇದು ವ್ಯಾಪ್ತಿಗೆ ಬರಲ್ಲ ಅಂತ. ಫೈನಲಿ ಸರ್ಕಾರಕ್ಕೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಜಿಎಸ್ಟಿ ತೆರಿಗೆಗೆ ಒಳಪಡುವ ಸರಕು ಸೇವೆಗಳಾದ ತುಪ್ಪ, ಐಸ್ ಕ್ರೀಮು, ಎಣ್ಣೆ ಇತ್ಯಾದಿ ಮಾರಾಟಕ್ಕೆ ತೆರಿಗೆಯನ್ನು ವಿಧಿಸ್ತಾರೆ. ವ್ಯಾಪಾರಿಗಳ ವಾರ್ಷಿಕ ವಹಿವಾಟು ಈ ಹಿಂದಿನ ಹಣಕಾಸು ವರ್ಷದ ಸರಕುಗಳಲ್ಲಿ ಸಂಬಂಧಿಸಿದಂತೆ 1.5 ಕೋಟಿ ಹಾಗೂ ಸೇವೆಗಳಿಗೆ ಸಂಬಂಧಪಟ್ಟಂತೆ 50 ಲಕ್ಷ ಮೀರಿದ್ರೆ ಮುಂದಿನ ವರ್ಷ ರಾಜಿ ಪದ್ಧತಿಯಲ್ಲಿ ನೋಂದಣಿ ಪಡೆಯಬಹುದಾಗಿದೆ. ಅಂದರೆ 1% ಕಾಂಪೋಸಿಷನ್ ಸ್ಕೀಮ್ ಅಂತ ಅದನ್ನು ಕರೀತಾರೆ. ನೀವು ನಿಮ್ಮ ವಹಿವಾಟಿಗೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು, ಸಾಕ್ಷಿಗಳನ್ನು ಕೊಡಿ. ಅವಾಗ ನೀವು ಸಲ್ಲಿಸಿದ ಸಾಕ್ಷಿ ದಾಖಲೆಗಳ ಆಧಾರದ ಮೇಲೆ ಇಲಾಖೆ ನಿಮ್ಮ ವಾರ್ಷಿಕ ವಹಿವಾಟನ್ನು ಪರಿಶೀಲನೆ ಮಾಡುತ್ತೆ. ನೀವು ಸಲ್ಲಿಸಿದ ಸಾಕ್ಷಿ ದಾಖಲೆಗಳು ಸಂಪೂರ್ಣ ಪರಿಶೀಲನೆಯ ನಂತರವೇ ನಿಮಗೆ ತೆರಿಗೆ ಬಾಧ್ಯತೆ ಇದೆಯಾ ಅಥವಾ ನೋಂದಣಿ ಅವಶ್ಯಕತೆ ಇದೆಯಾ ಅಂತ ನಿರ್ಧರಿಸಲಾಗುತ್ತೆ. ಇದೇ ರೂಲ್ಸ್ ಇದ್ದಿದ್ದು. ರೂಲ್ಸಿಂದ ಆಚೆ ಹೋಗಿ ಕುಣಿಯೋದಕ್ಕೆ ನೋಡಿದ್ರು ಅಧಿಕಾರಿಗಳು. ಅವರು ಬಾಲ ಕಟ್ ಮಾಡೋದಕ್ಕೆ ಅಂತ ಹೇಳಿ ವ್ಯಾಪಾರಸ್ಥರು ಯಾವಾಗ ಎಚ್ಚೆತ್ಕೊಂಡು ಜಾಗೃತರಾದರು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಜಾಗೃತಿ ಬಂತು. ಏನು ಮಾಡಬೇಕಾಗಿತ್ತು, ಹೆಂಗೆ ಬ್ಲೇಡ್ ಹಾಕ್ತಾ ಇದ್ದಾರೆ, ಒಳ್ಳೆ ಇಲ್ಲಿ ವರ್ತಕರನ್ನು ಅಥವಾ ಸಣ್ಣ ವ್ಯಾಪಾರಿಗಳನ್ನು ಬಾಳೆಹಣ್ಣು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಸಿಪ್ಪೇನು ಸುಲ್ದಂಗೆ ಸುಲಿತಾ ಇದ್ದಾರೆ ವ್ಯಾಪಾರಸ್ಥರನ್ನ ಅಂತ ನಾವೇ ಹೇಳ್ತಾ ಇದ್ವಿ. ಫೈನಲಿ ಈಗ ಸರ್ಕಾರಕ್ಕೆ ಅರ್ಥ ಆಗಿದೆ, ತಾವು ಮಾಡಿದ ತಪ್ಪು ಅಂತ. ಈಗ ತಿದ್ದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ ಈ ಭಾಗ್ಯವನ್ನು ಕರುಣಿಸೋ ಮೂಲಕ.